ಆಗ್ಲೇ ನಿನ್ಗೆ ಸರಿಯಾಗಿ ವಿಚಾರಿಸಕ್ ಆಗ್ಲಿಲ್ಲ. ಈಗ ಹೇಳು, ಯಾಕೆ ಬಂದೆ ನಿನ್ಗೆ? ನಿಂಗೇನು ಹೇಳಕ್ ಕೇಳೋರು ಯಾರು ಇಲ್ವಾ? ಹೇಳಿದ್ನಲ್ಲಮ್ಮ, ಆರ್ತಿ ಚಿಕ್ಕಮ್ಮ ಫೋನ್ ಮಾಡ್ಬಿಟ್ಟು ನಿಮ್ಮಮ್ಮಂಗೆ ಹುಷಾರಿಲ್ಲ, ಬೇಗ ಬಾ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ನೀನು ಬೈಬೇಕಾಗಿರೋದು ಆರ್ತಿ ಚಿಕ್ಕಮ್ಮಂಗೆ. ಬೈದಾಯ್ತಲ್ಲ, ಈಗ ನನ್ನೇನು ಬಿಟ್ಬಿಡು. ಇನ್ನೇನು ಬಿಟ್ಬಿಡ್ತೀನಾ? ಅವಳು ಹೇಳ್ಬಿಟ್ಲಂತೆ ಬಾ ಅಂತ, ಇವಳು ಬಂದ್ಬಿಟ್ಲಂತೆ. ಯಾರೇ ನಿಂಗಮ್ಮ? ನಾನಾ ಅವಳ? ಅವಳು ಹೇಳಿದ್ದೆಲ್ಲ ಮಾಡ್ತೀಯ ನೀನು? ಅವಳೇನೇ ಹೇಳ್ಬಿಟ್ಲಂತೆ ನಿಮ್ಮಮ್ಮಂಗೆ ಹುಷಾರಿಲ್ಲ ಅಂತ. ಫೋನ್ ಮಾಡಿ ನನಗೆ ಕೇಳ್ಬೋದಾಗಿತ್ತಾನೆ ಹೇಗಿದ್ಯಮ್ಮ ಅಂತ. ಅದನ್ನ ಬಿಟ್ಬಿಟ್ಟು ಎಕ್ಸಾಮ್ ಬಿಟ್ಬಿಟ್ಟು ಬಂದಿದ್ದಾಳೆ. ಪ್ರಿಪ್ರೇಟರಿನೋ ಮಿಡ್ ಟರ್ಮೋ ಆಗಿದ್ರೆ ಪರವಾಗಿಲ್ಲ ಕಣೆ, ಫೈನಲ್ ಎಕ್ಸಾಮ್ಸು. ನಿನ್ ತಲೆಯಲ್ಲಿ ಏನು ತುಂಬಿಕೊಂಡಿದ್ಯಾ? ಅಮ್ಮ, ನಾನ್ ಸ್ಟಾಪ್ ಗಾಡಿ ಥರ ಬೈತಾ ಇರಬೇಡ. ಅಮ್ಮಂಗೆ ಹುಷಾರಿಲ್ಲ ಅಂದಮೇಲೆ ನಾನು ಎದ್ನೋ ಬಿದ್ನೋ ಅಂತ ಬಂದಿದ್ದೀನಿ. ಏನಮ್ಮ ನೀನು? ನನಗೆ ಎಕ್ಸಾಮ್ಗಿಂತ ಅಮ್ಮ ಮುಖ್ಯ. ತಾಯಿಗಿಂತ ಎಕ್ಸಾಮೇ ಮುಖ್ಯ ಪುಟಿ. ನೋಡು, ತಾಯಿ ಒಂದೆರಡು ದಿವಸದಲ್ಲಿ ಹುಷಾರಾಗ್ತಾಳೆ, ಎಕ್ಸಾಮ್ ಮತ್ತೆ ಬರುತ್ತಾ? ನಿಜ ಹೇಳು, ನಂಗೆ ಹುಷಾರಿಲ್ಲ ಅಂತಾನೆ ಕರ್ಸದ್ಲಾ ಅಥವಾ ವಿಷಯ ಬೇರೆ ಏನಾದರೂ ಇದೆಯಾ? ವಿಷಯ ಬೇರೆ ಏನಾದರೂ ಇದ್ರೆ ಈಗಲೇ ಹೇಳ್ಬಿಡು. ನಿಮ್ಮಪ್ಪ ಬರ್ತಿದ್ದಾರೆ, ಅವರು ಲಾಯರ್. ನಿನ್ನ ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ. ಹೇಳಿ, ಏನು ವಿಷಯ? ಅಮ್ಮ, ನೀನು ಲಾಯರ್ ಥರ ಆಡ್ತಾ ಇರೋದು. ಹೇಳ್ತಿಲ್ವಾ ಏನೂ ಇಲ್ಲ ಅಂತ? ಚಿಕ್ಕಮ್ಮ ಕರೆದ್ರು ಬಂದೆ ಅಷ್ಟೇ. ಹೀಗೆಲ್ಲ ಕೇಳಿದ್ರೆ ನೀನು ಬಾಯಿ ಬಿಡಲ್ಲ. ಬರಲಿ, ಅವರೇ ವಿಚಾರಿಸ್ತಾರೆ. ಆಗಿದೆ ನಿನಗೆ ಹಬ್ಬ. ಅಪ್ಪ ಬಂದರೆ ಏನಪ್ಪ ಹೇಳೋದು? ಅಮ್ಮನ್ನೇ ಯಾಮಾರ್ಸಕ್ಕಾಗ್ತಾ ಇಲ್ಲ. ಇನ್ನು ಅಪ್ಪ, ಅಯ್ಯೋ ದೇವ್ರೆ, ನೀನೇ ಕಾಪಾಡಪ್ಪ.